ಇವತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಎಳಿಬೇಕು ಅಂತಂದ್ರೆ ಒಂದು ಮುಂಚೆ ಮೂಟೆ ಹಣ ಇಟ್ಕೊಬೇಕಾಗಿತ್ತು. ಇಲ್ಲ, ಈಗ ಮೂಟೆ ಹಣ ವರ್ಕೌಟ್ ಆಗಲ್ಲ. ಇವತ್ತಿನ ರಾಜಕಾರಣಿಗಳ ಹತ್ರ ಕಂಟೈನರ್ ಗಟ್ಟಲೆ ಹಣ ಇದೆ. ಕಂಟೈನರ್ ಗಟ್ಟಲೆ ಒಬ್ಬೊಬ್ಬ ರಾಜಕಾರಣಿ ಯಾರಂತ ಬಗ್ಗೆ ಚೆಕ್ ಮಾಡಿ, ಕಂಟೈನರ್ ಗಟ್ಟಲೆ ಹಣ ಇದೆ. ಜೊತೆಯಲ್ಲಿ ಅವ್ರಿಗೆ ಇನ್ನೂ ಅಧಿಕಾರ ಬೇಕು ಅಂತ ದುಡ್ಡು ಒಂದೇ ವರ್ಕೌಟ್ ಆಗಲ್ಲ ಅಂತಂತಂದರೆ ಇವತ್ತು ಪೊಲಿಟಿಕಲ್ ಮರ್ಡ್ರ್ಗಳನ್ನ ಮಾಡಿ ಕ್ರ್ಯಾಶ್ಗಳಲ್ಲಿ, ಮರ್ಡ್ರ್ಗಳಲ್ಲಿ, ರೋಡ್ ಆಕ್ಸಿಡೆಂಟ್ಗಳಲ್ಲಿ ಮುಗಿಸಿ ಅಧಿಕಾರವನ್ನು ಹಿಡಿಯುವಂಥ ಕೆಲಸವನ್ನು ಇವತ್ತಿನ ಭಾರತದ 78 ವರ್ಷಗಳ ನಂತರ ಬ್ರಿಟಿಷರಿಂದ ನಾವು ಫ್ರೀಯಾಗಿ ಈ ಭ್ರಷ್ಟರ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂತಂದರೆ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಇವತ್ತಿನ ಜನ ನಾನು ಆ ಪಕ್ಷ ಈ ಪಕ್ಷ, ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS ಅಂತ ಹೇಳಿ ಮತ್ತೆ ಅದೇ ಗುಂಗಿನಲ್ಲಿ ಅವ್ರುಗಳನ್ನೇ ವಂಶ ಪರಂಪರೆಗೆ ಎಲೆಕ್ಟ್ ಮಾಡಿ, ನಾನು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೆ, ಅವನ ಬಳಿ 10,000 ಕೋಟಿ ಇದೆ, 1 ಲಕ್ಷ ಕೋಟಿ ಇದೆ, 10 ಲಕ್ಷ ಕೋಟಿ ಇದೆ. ಕರ್ನಾಟಕದ 2.5 ವರ್ಷ ಬಜೆಟ್ ಅಷ್ಟು ಒಬ್ಬನ ಹತ್ರ ದುಡ್ಡಿದೆ. ಕರ್ನಾಟಕದ 8 ವರ್ಷದ ಬಜೆಟ್ ಅಷ್ಟು ಒಬ್ಬ ರಾಜಕಾರಣಿ ಹತ್ರ ದುಡ್ಡಿದೆ. ಬಿಲೀವ್ ಇಟ್ ಆರ್ ನಾಟ್.